ಹಂತ ಹಂತವಾಗಿ ಮಾಡ್ತಕ್ಕಂಥ ಗೃಹಸ್ಥಾಶ್ರಮ, ವಾನಪ್ರಸ್ಥ, ನಂತರ ಸನ್ಯಾಸ ಗ್ರಹಣ. ಹಾಗೆ ಮಾಡುವಂತಹ ಕಾಲದಲ್ಲಿ ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಅವರ ಬಳಿ ಇದ್ದಂತಹ ಎಲ್ಲ ವಸ್ತುಗಳನ್ನು ತನಗೆ ಬೇಕಾದಂತಹ ಮಕ್ಕಳಿಗೆ ಬೇಕಾದವರಿಗೆ ದಾನ ಮಾಡಬೇಕು. ಏನು ಲೋಹದ ಪಾತ್ರೆಗಳಾಗಿದ್ದರೆ, ಲೋಹದ ವಸ್ತುಗಳಾಗಿದ್ದರೆ ಅದನ್ನೆಲ್ಲ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಅಂತ ಹೇಳಿ ನಿರ್ಣಯ ಮಾಡಿ ಅದನ್ನು ಅವರಿಗೆ ಹಂಚಿಕೊಳ್ಬೇಕು. ಮರದ ವಸ್ತುಗಳೆಲ್ಲ ಏನಿದೆಯೋ ಅದೆಲ್ಲ ಸುಟ್ಟು ಹಾಕಿ ನಂತರ ಹೇಳ್ತಕ್ಕಂಥದ್ದು ಸರ್ವೇ ಭವಂತು ವೇದಾಧ್ಯಾಯ ಎಲ್ಲ ಹಾಗಾಗಿ ಹೇಳೋದು ಎಲ್ಲರೂ ಚೆನ್ನಾಗಿ ವೈದಿಕ ಮಾರ್ಗವನ್ನು ಅನುಸರಿಸಿ ಧರ್ಮ ಮಾರ್ಗದಲ್ಲಿ ನಡ್ಕೊಳ್ಳಿ ಮತ್ತು ಧರ್ಮಕ್ಕೆ ವಿಜಯವಾಗತಕ್ಕಂತಹ ಕೆಲಸಗಳನ್ನೇ ಮಾಡಿ ಅಂತ ಹೇಳಿ ತನಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಪರಿತ್ಯಾಗ ಮಾಡಿ ನಮೇ ಕಶ್ಚಿನ ಅಂದರೆ ನನಗೆ ಯಾರಿಲ್ಲ, ನಾನು ಯಾರಿಗೆ ಇಲ್ಲ ಎಂತಕ್ಕಂತಹ ವಾಕ್ಯವನ್ನು ಹೇಳ್ತಾ ಅವರ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ ಅವರು ಅಲ್ಲಿಂದ ನದಿಗೆ ಹೋಗಿ ಸನ್ಯಾಸವನ್ನು ಸ್ವೀಕಾರ ಮಾಡ್ತಾರೆ. ಅಂತಹ ಸಂದರ್ಭ ಈಗ ಒದಗಿ ಬಂದಿದೆ. ಪುಣ್ಯಾತ್ಮರಾಗಿರ್ತಕ್ಕಂತಹ ಸನಾತನ ಗೋತ್ರೋದ್ಭವರಾಗಿರ್ತಕ್ಕಂತಹ ಶೇಷಕುಮಾರವರು ಮತ್ತು ಜಗದಂಬ ದಂಪತಿಗಳು ತಮ್ಮ ಏಕಮಾತ್ರ ಪುತ್ರರಾಗಿರ್ತಕ್ಕಂತಹ ರೋಹಿಣಿ ಶರ್ಮಾ ಅವರನ್ನು ಈ ದಿವಸ ಅಂದರೆ ಇದು ಮೊದಲೇ ನಿಶ್ಚಯವಾಗಿ ಈ ದಿವಸ ಪರಿಪೂರ್ಣವಾಗಿ ಗುರುಗಳಿಗೆ ಅವರನ್ನು ಸಮರ್ಪಣೆಯನ್ನು ಮಾಡತಕ್ಕಂತಹ ಮುಂದೆ ಈ ಸನ್ಯಾಸಾಶ್ರಮವನ್ನು ನಿರ್ವಹಣೆ ಮಾಡಿ ಇರ್ತಕ್ಕಂಥದ್ದಾಗಿ ಅವರನ್ನ ಬೀಳ್ಕೊಡ್ತಕ್ಕಂತಹ ಸಂದರ್ಭ ತುಂಬ ಆನಂದವೂ ಆಗ್ತದೆ, ನಂತರ ಸ್ವಲ್ಪ ಮನಸ್ಸಿನಲ್ಲಿ ದುಃಖವೂ ಆಗ್ತಕ್ಕಂತಹ ಸಂದರ್ಭ. ಯಾಕೆಂತ ಹೇಳಿದ್ರೆ ಇದ್ದೊಬ್ಬ ಮಗಳನ್ನ ಮಠಕ್ಕೆ ಕೊಡ್ತಕ್ಕಂಥದ್ದು ತುಂಬ ಕಷ್ಟ. ಇನ್ನೊಂದು ನಾವು ಹೇಳೋದು ಪುಣ್ಯಾತ್ಮ ದಂಪತಿಗಳು ಅವರಿಗೆ ಜನಿಸಿರ್ತಕ್ಕಂತಹ ಮಗನಿಗೆ ಹಾಗಾಗಿ ನಡೆದಂತಹ ತಂದೆ ತಾಯಿಗಳು ಪುಣ್ಯವಂತರೆ. ಅವರು ಜನ್ಮಕ್ಕೆ ಒಂದು ಪುಣ್ಯ ಅವರಿಗೆ ಲಭಿಸ್ತಾ ಇದೆ. ಕಾರಣ ಎಲ್ಲರೂ ಮಠದಲ್ಲಿ ಇಂತಹ ಕಾರ್ಯಗಳು ಮತ್ತೆ ಮತ್ತೆ ಬರ್ತಾ ಇರಲಿ, ಈ ಒಂದು ಪರಂಪರೆ ಮುಂದುವರಿತಾ ಇರಲಿ, ಸನ್ಯಾಸ ಪರಂಪರೆ ಇರ್ತಕ್ಕಂಥದ್ದಾಗಿ ಆಶಿಸ್ತಾ ಈ ಎಲ್ಲ ನದಿಗೆ ಹೋಗಿ ಪೂಜ್ಯರಿಗೆ ಸನ್ಯಾಸ ಗ್ರಹಣವನ್ನು ಆಚರಣೆಯನ್ನು ಮಾಡಿಸೋಣ ಅಂತಕ್ಕಂಥದ್ದನ್ನ ಹೇಳ್ತಾ ಎಲ್ಲರೂ ಕೂಡ ಈಗ ಅವರ ತಂದೆ ತಾಯಿಗಳಿಗೆ ಅವರು ನಮಸ್ಕಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅವರು ಆಶೀರ್ವದಿಸಿ ಅವರನ್ನು ಬೇಡಿಕೊಂಡಿದ್ದಾರೆ. ಓಂ ಶನ್ನೋ ಮಿತ್ರಶ್ಚ ವರುಣಃ ಶನ್ನೋ ಭವತ್ಪರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಶ್ರುತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತೋ ತದ್ಭಕ್ತಾನಮವತೋ ಅವತು ಮಾಂ ಅವತು ಭಕ್ತಾನಂ. ಓಂ ಶಾಂತಿ ಶಾಂತಿ ಶಾಂತಿ. ಹರ ನಮಃ ಪಾರ್ವತೀ ಪತಯೇ ಹರ ಹರ ಮಹಾದೇವ.
अग्नो व्याप्तम् इष्टं मनिषाण अमुं मनिषाण सर्वं मनिषाण यज्ञाय गृहातं यज्ञपतये ಮಠಕ್ಕೆ ಈಗ ಹೊರಡ್ತಕ್ಕಂತಹದ್ದು. ಹೊರಡುವಂತಹ ಎಲ್ಲ ಭಕ್ತಾದಿಗಳು ಪೂಜ್ಯರ ನೋಡಿ, ಇಲ್ಲಿಂದ ಹೊರಡ್ತಕ್ಕಂತಹ ಎಲ್ಲ ಸದ್ಭಕ್ತರು ಕೂಡ ಈಗ ಪೂಜ್ಯರಲ್ಲಿ ಅಗಸ್ತ್ಯೇಶ್ವರ ದೇವಸ್ಥಾನವನ್ನು ಪ್ರವೇಶ ಮಾಡ್ತಾರೆ. ಅಲ್ಲಿಂದ ಶ್ರೀಮಠಕ್ಕೆ ಹೊರಡುವಂತಹ ಕಾಲದಲ್ಲಿ ಎಲ್ಲರೂ ಗುರುಗಳ ವಾಹನವನ್ನು ಹಿಂಬಾಲಿಸಬೇಕು. ಯಾರು ಮುಂದೆ ಹೋಗಬೇಡಿ. ಎಲ್ಲರೂ ಕೂಡ ಗುರುಗಳ ವಾಹನವನ್ನು ಹಿಂಬಾಲಿಸಿ ಮಠದ ಮಹಾದ್ವಾರದಲ್ಲಿ, ಅಂದರೆ ಮೇನ್ ರೋಡ್ ಇದೆಯಲ್ಲ, ಅಲ್ಲೆಲ್ಲ ಒಂದು ಕಡೆ ನಿಂತ್ಕೊಳ್ಬೇಕು. ಅಲ್ಲಿಂದ ಮೆರವಣಿಗೆಯೊಂದಿಗೆ ಶ್ರೀಮಠಕ್ಕೆ ಹೋಗ್ತಕ್ಕಂತಹದ್ದು. ಯಾರು ಮಠದಲ್ಲಿ ಹೋಗಿ ಕುಳಿತುಕೊಳ್ಬೇಡಿ ದಯಮಾಡಿ. ಎಲ್ಲರೂ ಪೂಜ್ಯರ ವಾಹನವನ್ನು ಹಿಂಬಾಲಿಸಿ ನಂತರ ಎಲ್ಲರೂ ಒಟ್ಟಿಗೆ ಶ್ರೀಮಠಕ್ಕೆ ಹೋಗೋಣ.